ಶುಕ್ರವಾರ ಹೈದರಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾತ್ರವಲ್ಲದೆ ಮೈದಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಟ್ರಾವಿಸ್ ಹೆಡ್ ನಡುವಿನ ಮಾತಿನ ಚಕಮಕಿಯಿಂದಲೂ ಗಮನ ಸೆಳೆದರು. ಅಂದಹಾಗೆ ಮಾತಿನ ಚಕಮಕಿ ಯಾಕೆ ನಡೆಯಿತು ಎಂಬುದು ಸ್ಪಷ್ಟವಾಗಿಲ್ಲ. ಇದು ನಡೆದಾಗ ಕೊಹ್ಲಿ ಕೇವಲ 2 ಬೌಂಡರಿಗಳನ್ನು ಬಾರಿಸಿದ್ದರು. ಕೊಹ್ಲಿ 11 ರನ್ಗಳಿಗೆ ಔಟ್ ಆದರು. ಬಳಿಕ ಆರ್ಸಿಬಿ ಪಂದ್ಯವನ್ನು 55 ರನ್ಗಳಿಂದ ಸೋತರು. ಅದರ ಹೊರತಾಗಿಯೂ ಆರ್ಸಿಬಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಕಾಯ್ದುಕೊಂಡಿತು. ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 256ರ ಬೃಹತ್ ಮೊತ್ತವನ್ನು ಚೇಸ್ ಮಾಡುವ ವೇಳೆ ಕೊಹ್ಲಿ ಮತ್ತು ಟ್ರಾವಿಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಟ್ರಾವಿಸ್ ಹೆಡ್ ಹೇಳಿದ ಯಾವುದೋ ಒಂದು ಮಾತು ಕೊಹ್ಲಿಯನ್ನು ಕೆರಳಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕೊಹ್ಲಿ ಕೆಲವು ಓವರ್ ಬೌಲಿಂಗ್ ಮಾಡು ನೋಡೋಣ ಎಂದು ಸವಾಲಾಕಿದ್ದರು. ಆದರೆ ಕೊಹ್ಲಿ ಕೇವಲ 15 ರನ್ ಗಳಿಸಿ ಔಟ್ ಆಗಿದ್ದರು. ಇದು ಕೂಡ ಕೊಹ್ಲಿ ಅವರನ್ನು ನಿರಾಸೆ ಮಾಡಿತ್ತು ಎನ್ನಲಾಗಿದೆ. ಆದರೆ ನಂತರ ನಾನು ಬೌಲಿಂಗ್ ಮಾಡಲು ಬರುವ ಮೊದಲೇ ನೀನು ಔಟ್ ಆಗಿ ಹೋದೆಯಲ್ಲ ಎಂದು ಟ್ರಾವಿಸ್ ಹೆಡ್ ಮತ್ತೆ ಕೊಹ್ಲಿಯನ್ನು ಕೆಣಕಿದ್ದಾರೆ. ಇದು ವಿರಾಟ್ ಕೊಹ್ಲಿ ಕೋಪಕ್ಕೆ ಕಾರಣವಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದ. ಇದರಿಂದ ಸಿಟ್ಟಿನಲ್ಲಿದ್ದ ಕೊಹ್ಲಿ ಪಂದ್ಯದ ನಂತರವೂ ಹಸ್ತಲಾಘವ ಮಾಡುವಾಗ ಹೆಡ್ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಹ್ಯಾಂಡ್ ಶೇಕ್ ಮಾಡಲು ಬಂದ ಟ್ರಾವಿಸ್ ಹೆಡ್ ಮುಂದೆ ಬಂದಿದ್ದಾರೆ. ಆದರೆ ಕೊಹ್ಲಿ ನಿರ್ಲಕ್ಷಿಸಿದ್ದಾರೆ, ಹೊರಗಡೆ ನೋಡಿದ್ದಾರೆ. ಹೆಡ್ ಗಿಂತ ಮುನ್ನ ಇತರ ಆಟಗಾರರಿಗೆ ಕೊಹ್ಲಿ ಹ್ಯಾಂಡ್ ಶೇಕ್ ನೀಡಿದ್ದರು. ಹೆಡ್ ನಂತರ ಬಂದ ಇಶಾನ್ ಕಿಶನ್ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇಶಾನ್ ಕಿಶನ್ 79, ಅಭಿಷೇಕ್ ಶರ್ಮಾ 56 ಮತ್ತು ಹೆನ್ರಿಚ್ ಕ್ಲಾಸೆನ್ ಅವರ ಸ್ಫೋಟಕ ಇನ್ನಿಂಗ್ಸ್ ನ ನೆರವಿನಿಂದ ಎಸ್ಆರ್ಎಚ್ 255 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೇವಲ 200 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇದರಿಂದಾಗಿ 55 ರನ್ಗಳಿಂದ ಸೋತಿತು. ಹಾಲಿ ಚಾಂಪಿಯನ್ ಆರ್ಸಿಬಿ ಈ ವರ್ಷ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿದೆ.